ಬಾರೆ ಹೊಟ್ಟೆ ಹಸ್ತೈತೆ ಸುಧಾ, ಒಂದಿಷ್ಟು ಊಟಕ್ಕೆ ಇಟ್ಕೊಡ್ಬಾರಮ್ಮ, ಭಾಳ ಹೊಟ್ಟೆ ಹಸ್ಬಿಟ್ಟೈತೆ. ಅದ್ಯಾಕೆ ಊಟಕ್ಕೆ ಇಟ್ಕೊಡ್ಬಾ ಅಂತ ಹೇಳಿದ್ರೆ ಅತ್ಲ ತಿರಿಕೆಂಬ್ತೀಯ ಮಿಷ್ನ ಹಿಂಗೆ ಮಾಡ್ಕೊಂಡು? ಯಾಕೆ ಏನಾಯ್ತು? ಯಾಕೆ ಮಾಡೋಣ, ಗ್ಯಾಸ್ ಇಲ್ಲ, ಗ್ಯಾಸ್ ಖಾಲಿ ಆಗೈತಿ, ಅಡುಗೆ ಯಾತು ಮಾಡಿಲ್ಲ ನಾನು. ಅಡುಗೆ ಮಾಡಿಲ್ಲ ಯಾಕೆ? ಹೊಟ್ಟೆ ಹಸ್ತೈತೆ ಕಣಲೇ, ಬಾ ಊಟಕ್ಕೆ ಇಟ್ಕೊಡ್ಬಾ. ಅಲ್ಲೇ ಬೆಳಗ್ಗೆ ಉಂಡನು, ನಾನು ಇನ್ನೂ ಊಟನೇ ಮಾಡಿಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ. ಬಾ ಹೊಟ್ಟೆ ತುಂಬ ಹಶ್ವಾಗೈತೆ, ಬಾರಮ್ಮ. ಇಲ್ಲಾಂದ್ರೆ ಒಂದು ಲೋಟ ಕಾಪಿನಾದ್ರೂ ಮಾಡ್ಕೊಡ್ಬಾ, ಬ್ರೆಡ್ ಏನಾದ್ರು ಇದ್ರೂ ಕೊಡ್ಬಾ. ಬ್ರೆಡ್ನೂ ಇಲ್ಲ, ಬಿಸ್ಕತ್ತೂ ಇಲ್ಲ, ಊಟನೂ ಇಲ್ಲ, ಏನೂ ಇಲ್ಲ. ಅಲ್ಲ ದುಡ್ಡಿಲ್ಲ, ಗ್ಯಾಸ್ ತುಂಬಿಸೋಕೆ ಗ್ಯಾಸ್ ಖಾಲಿ ಆಗೈತೆ. ಮಲ್ಲಿ ಹೆಂಗೆ ಮಾಡೋಣ ಅಂದರೆ ಒಲೆ ಉರಿಯಲ್ಲ, ಮಳೆ ಬಂದು ಸೌದೆಲ್ಲ ನೆಂದೋಗಿದ್ದಾವೆ. ಯಾತ್ರೆ ಮಾಡೋಣ ನಾನು? ಏನು ಮಾಡೇ ಇಲ್ಲ ನಾನು, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೀನಿ. ನೀನು ಹೋಗಪ್ಪ, ಅದೇ 9,000 ಕೊಡ್ತಾರೆ ಹೋಗ ಕೆಲಸಕ್ಕೆ ಅಂತಂದರೆ ದೊಡ್ಡ ಕೆಲಸ ಆಗಬೇಕು ಅಂತಂದೆ. ಏನೂ ನಾನು ಮಾಡಿಲ್ಲ. ಅದಕ್ಕೆ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಹೇಳಿ ಅಡುಗೆ ಮಾಡಿಲ್ವೇನು ನೀನು? ಬಾರೆಲೆ ಊಟಕ್ಕೆ ಇಟ್ಕೊಡ್ಬಾ, ನನಗೆ ಹೊಟ್ಟೆ ಹಸ್ತೈತೆ, ಸುಮ್ಮನೆ ರೇಗಿಸ್ಬೇಡ. ಅಲ್ಲ ಗ್ಯಾಸ್ ಇಲ್ಲ ಏನಿಲ್ಲ, ಊಟಕ್ಕೆ ಇಟ್ಕೊಡ್ಬಾ ಅಂತ ಹೇಳಿ ನಿಗ್ರಿದ್ರೆ ಏನು ತರಕಾರಿ ತಗೊಂಬಂದಿದ್ಯಾ? ಮನೆಯಾಗೆಲ್ಲ ರೇಷನ್ ಖಾಲಿ ಆಗೈತೆ, ಏನು ಮಾಡೋಕ್ಕೂ ಮನೆಯ ರೇಷನ್ ಇಲ್ಲ. ನಿಮ್ಮಪ್ಪ ನಿಮ್ಮಮ್ಮ ಹೋಗಿ ಮಗಳು ಮನೆಯಾಗ ಇದ್ದಾರೆ, ಅವ್ರೇನು ಅರ್ಧೇನು ಚಿಂತೆ ಮಾಡೋಂಗಿಲ್ಲ, ಏನಿಲ್ಲ. ಹೋಗಿ ಕುಕ್ಕಂಡವ್ರೆ ಅಲ್ಲಿ, ನಾವೇನು ಮಾಡೋಣ ಹೇಳು? ಯಾಕೆ ಇಲ್ಲದ ನಾನು ಏನು ಮಾಡೋಣ ಹೇಳು? ನನಗೊಂದು ಊಟಕ್ಕೆ ಇಟ್ಕೊಡ್ಬಾ ಅಂದರೆ ಎಷ್ಟು ಮಾತಾಡ್ತೀಯ? ಯಾಕೆ ಮಾಡಿಲ್ವೇ ಅಡುಗೆನ? ಯಾಕೆ ಮಾಡಿಲ್ಲ? ಅಲ್ಲೋಡು ಹೇಳ್ತಾ ಇಲ್ವೇ ರೇಷನ್ ಏನು ಇಲ್ಲ ಅಂತ ಹೇಳಿ? ನೀನು ಯಾಕೆ ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗಿ ತರಬೇಕಾಗಿತ್ತು, ಐತಲ್ಲ ದುಡ್ಡು, 1,00,000 ದುಡ್ಡು ಐತಲ್ಲ, ಅದ್ರಾಗ ಹೋಗಿ ತರಬೇಕಾಗಿತ್ತು ಕಣೆ. ಕೆಲ್ಸಕ್ಕೆ ಹೋಗಿಲ್ಲ ಅಂತ ಹೇಳಿ, ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ ಹಿಂಗೆಲ್ಲ ಮಾಡ್ತಾ ಇದೀಯ ನೀನು? ಅಡುಗೆ ಮಾಡ್ದಂಗೆ ಗ್ಯಾಸ್ ಖಾಲಿ ಆಗೈತೆ ಅಂತ ಸುಮ್ಮನೆ ನಾಟಕ ಮಾಡ್ಕೊಂಡು ಸುಮ್ಮನೆ ಇಲ್ಲಿ ಕುಕ್ಕರ್ಸ್ಕೊಂತಾ ಇದೀಯ ನೀನು? ಯಾಕೆ ಹೊಡಿತಾ ಇದ್ದೀರಾ? ಏನು ಮನೆಗೆ ರೇಷನ್ ತಂದಿಲ್ಲ, ಏನು ತಂದಿಲ್ಲ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತದ್ರಾಗ ನನ್ನ ಯಾಕೆ ಹೊಡಿತಾ ಇದ್ದೀರಾ ನೀವು? ನನಗೆ ಹೊಟ್ಟೆ ಹಶ್ವಾಗೈತೆ ಅಂದರೆ ಅಡುಗೆ ಮಾಡಿದ್ದಂಗೆ ಏನು ಮಾತಾಡ್ತಾ ಇದೀಯಾ? ತಂದು ಮಾಡಬೇಕಾಗಿತ್ತು. ಅಯ್ಯೋ, ಅದು 1,00,000 ದುಡ್ಡು ನಿಮ್ಮದು JCB ತಗೊಳಕ್ಕಂತ ಇಟ್ಕೊಂಡಿರೋದು, ಅದರಲ್ಲೆಲ್ಲ ತಂದು ಮಾಡೋಕ್ಕಾಗುತ್ತಾ ನಾನು? ಏನು ಮಾತಾಡ್ತಾ ಇದ್ದೀರಾ ನೀವು? ಅದನ್ನು ನಾನು ಖರ್ಚು ಮಾಡಿದ್ರೆ ಮತ್ತೆ ಖರ್ಚಾಗ್ತಾ ಇರುತ್ತೆ, ನಾನು ಅದಕ್ಕೆ ಅದನ್ನ ಮುಟ್ಟಕ್ಕೆ ಹೋಗಿಲ್ಲ. ತೊಗೊಂಡಾಗ ತರಬೇಕಾಗಿತ್ತು ಕಣೆ, ಮುಂದೆ ನೋಡ್ಕೊಂಬನ ಅಷ್ಟೇನೆ. ನೀವು ಹೋಗಿ ತರಬೇಕಾಗಿತ್ತು. ನನಗೆ ಹೊಟ್ಟೆ ಹಶ್ವಾಗೈತೆ. ಮೋನ ಯಾಕೆ ಹೊಡಿತಾ ಇದೆಯಾ ಸುಧನ್ ಹಿಡ್ಕೊಂಡು? ಹೊಟ್ಟೆ ಹಶ್ವಾಗೈತೆ ದುರ್ಗಾ, ಇನ್ನೂ ಅಡುಗೆ ಮಾಡಿಲ್ಲ, ಏನಿಲ್ಲ, ಸುಮ್ಮನೆ ಕುಕ್ಕರಿಸ್ಕೊಂಡಿದ್ದಾಳೆ ಇಲ್ಲಿ. ಬಂದು ಕುಕ್ಕರಿಸ್ಕೊಂಡು ಹೆಂಗೆ ಮಾತಾಡ್ತಾಳೆ ನೋಡು. ನನಗೆ ಹೊಟ್ಟೆ ಹಶ್ವಾಗೈತೆ, ಬಾರಿ ಊಟಕ್ಕೆ ಇಟ್ಕೊಡು ಅಂದರೆ ಗ್ಯಾಸ್ ಖಾಲಿ ಆಗೈತೆ, ನಾನು ಅಡುಗೆ ಮಾಡಿಲ್ಲ ಅಂತ ಹೇಳಿ ಮಾತಾಡ್ತಾಳೆ ನೋಡೆ. ಯಾಕೆ ಸುಧಾ, ಯಾಕೆ ಅಡುಗೆ ಮಾಡಿಲ್ಲ ನೀನು? ಗ್ಯಾಸ್ ಖಾಲಿ ಆಗೈತೆ ಕಣೆ, ತರಕಾರಿ ಇಲ್ಲ, ಮನೆಯಾಗ ರೇಷನ್ ಇಲ್ಲ, ಅದಕ್ಕೆ ನಾನು ಅಡುಗೆ ಮಾಡೋದಕ್ಕೆ ಹೋಗಿಲ್ಲ. ಇವಾಗ ಬಂದ್ಬಿಟ್ಟು ಏನು ತರದಲ್ಲೇ ಮಾಡ್ದಲ್ಲೇ ನನಗೆ ಊಟಕ್ಕೆ ಇಟ್ಕೊಡು ಅಂತಂದರೆ ನಾನು ಎಲ್ಲಿಂದನೇ ತಂದಿಡೋಣ? ಮೋನ, ನೀನು ಕೆಲ್ಸಕ್ಕೆ ಹೋಗ್ಬೇಕು ಕಣೋ. ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದರೆ ಬೆಲೆ ಇರೋದಿಲ್ಲ. ಕೆಲ್ಸಕ್ಕೆ ಹೋಗು, ಸುಮ್ಮನೆ ಓಡಾಡ್ತೀಯ. ಯಾವುದೋ 9,000 ರೂಪಾಯಿ ಕೊಡ್ತೀವಿ ಅಂತ ಹೇಳೋದ್ರಂತೆ ಹೋಗು. ನೀನು ದೊಡ್ಡದಾಗಿ ಬರಬೇಕಂದ್ರೆ ಹೆಂಗಾಗುತ್ತೆ? ಹೋಗಪ್ಪ, ಹೋಗಿ 9,000 ಸಾಕು, ನಿಮ್ಮಿಬ್ಬರಿಗೂ ಜೀವನ ಮಾಡೋಕ್ಕೆ ಮಸ್ತಾಗುತ್ತೆ. ನಿಮ್ಮಪ್ಪ ನಿಮ್ಮಮ್ಮನೂ ಹೋಗಿ ನಿಮ್ಮ ಅತ್ತೆರ ಮನೆಗೆ ಸೇರ್ಕೊಂಡಿದ್ದಾರೆ, ನಿಮ್ಮ ಅವನ ಮನೆಗೆ ಹೋಗು, ಅವ್ರು ಅಲ್ಲೇ ಇರಲಿ. ನೀವಿಬ್ಬರು ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗ್ಕೊಂಡು ಚೆನ್ನಾಗಿರ್ರಿ. ಸ್ವಲ್ಪ ದಿನ ಸುಧಾರಿಸ್ಬೇಕು ದುರ್ಗಾ. ಹೋಗು ಅಂದ ತಕ್ಷಣ ಹೋಗೋಕ್ಕಾಗಲ್ಲ, ಸರಿನಾ? ಸುಮ್ಮನೆ ಇರಬೇಕು. ಅದು 9,000 ರೂಪಾಯಿ ಕೊಡ್ತಾರೆ. ಆ 9,000 ರೂಪಾಯಿಗೆ ನಾನು ಹೋಗಿ ಅಲ್ಲಿ ಕೆಲಸ ಮಾಡೋಕ್ಕಾಗುತ್ತಾ? ಬೆಳಗ್ಗೆ 8 ಗಂಟೆ ಹೋಗಿ ಸಾಯಂಕಾಲ 8 ಗಂಟೆ ತನಕ ಇರಬೇಕಲ್ಲಿ. ಅಲ್ಲಿ ಯಾರು ಹೋಗ್ತಾರೆ? ಒಬ್ರು ಕೈ ಕೆಳಗೆ ನನಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ಇವಳು ಹೇಳ್ತಾಳೆ ಹೋಗು ಅಂತ ಹೇಳಿ. ಅಲ್ಲ ಕಣೆ, ಮತ್ತೆ ಇವಾಗ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದರೆ ಜೀವನ ನಡೀತೈತೇನೆ ನೋಡೆ. ನಾನು ಏನಾದರೂ ಹೇಳ್ಬಾರದ್ದು ಹೇಳಿದ್ನಾ? ಹೇಳ್ಬಾರದ್ದೇನು ಹೇಳಲಿಲ್ಲ ನೀನು. ಮೋನ, ನೀನು ಅರ್ಥ ಮಾಡ್ಕೋಬೇಕು. ನೀನು ಕೆಲ್ಸಕ್ಕೆ ಹೋಗ್ದಿಲ್ಲದಕ್ಕೆ ಅವಳು ಹಿಡ್ಕೊಂಡು ಹೊಡೋದ್ರೆ ಹೆಂಗ ಸರಿ ಹೋಗುತ್ತೆ? ಕೆಲಸಕ್ಕೆ ಹೋಗ್ಬೇಕು, ಹೋಗು, ಕೆಲ್ಸಕ್ಕೆ ಹೋಗಿ ದುಡಿದು ತಂದಾಕಪ್ಪ ಹೆಂಡ್ತಿಗೆ. ನನಗೆ ಗೊತ್ತೈತೆ ಕಣೆ ದುರ್ಗಾ, ನಾನು ತಂದಾಕೋದು ಗೊತ್ತೈತೆ. ಒಂದು ಸ್ವಲ್ಪ ದಿನ ಸುಧಾರಿಸ್ಬೇಕು ಅವಳು. ಸುಧಾರಿಸ್ತಿಲ್ದಂಗೆ ಅವಳು ಹೇಳಿದ ತಕ್ಷಣ ಹೋಗೋಕ್ಕಾಗುತ್ತಾ? ಹೋಗೋಕ್ಕಾಗಲ್ಲ. ಸುಮ್ಮನೆ ಇರಬೇಕು ಸ್ವಲ್ಪ ದಿನ. ಇವಾಗ ಇರೋ ದುಡ್ಡು 1,00,000 ದುಡ್ಡು ಐತೆ, ಅದನ್ನ ತಗೊಂಡೋಗಿ ತರೋಗಮ್ಮ ಅಂದರೆ ಅದನ್ನ ಖರ್ಚು ಮಾಡಿದರೆ ಇನ್ನೂ ಜಾಸ್ತಿ ಖರ್ಚಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ನನಗೆ ಆಗಲ್ಲ ಕಣೆ, ನನಗೆ ಅಲ್ಲಿಂದ ಜೀವನ ಸಾಕಾಗೈತೆ. ನಾನು ಹೋಗ್ತೀನಿ, ಅವ್ರ ಅಪ್ಪ ಅಮ್ಮ ಹೋದಂಗೆ ನಾನು ಹೋಗ್ತೀನಿ ನನ್ನ ತವ್ರ ಮನೆಗೆ. ಹಂಗಾದ್ರೆ ಗೊತ್ತಾಗುತ್ತೆ. ಏನು ಮನೆಯಾಗ ದುಡ್ಡು ತಂದಾಕ್ಲಿಲ್ಲ ಅಂದಮೇಲೆ ಹೆಂಗೆ ಮಾಡ್ಕೊಂಡು ತಿನ್ನೋದಕ್ಕಾಗುತ್ತೆ ಹೇಳು? ಮಾಡ್ತೀಯ ಇಲ್ವೇ ನೀನು? ಮಾಡೋಕ್ಕಾಗಲಿಲ್ಲ ಅಂದರೆ ಹೇಳು. ನಮ್ಮಮ್ಮ ಮುಂಚೆಗೆ ಎಷ್ಟು ಚೆನ್ನಾಗಿ ಮಾಡೋದು. ನಿನಗೆ ಎಷ್ಟು ದುಡ್ಡು ತಂದು ಕೊಟ್ರು ಇರಲ್ಲ ಕಣೆ ಇವಳ ಹತ್ರ. ಇವಳ ಕೈಗೆ ಯಜಮಾನಿಕೆ ಕೊಟ್ವಿ, ಎಲ್ಲ ಹಾಳಾಗೋಯ್ತು ನಮ್ಮ ಮನೆಯಾಗೆ. ನಾನೆಲ್ಲ ತಿಂತಿದ್ದೀನಿ, ಹಂಗಾದ್ರೆ ದುಡ್ಡು ಕೂತ್ಕೊಂಡು ತಿಂದಿದ್ದೀನ ನೋಡಿ ದುರ್ಗಾ ಮಾತಾಡೋದ? ಓನೇ ಮತ್ತೆ ನಮ್ಮಪ್ಪ ಯಾವಾಗ 500 ರೂಪಾಯಿ ದುಡಿಬೇಕಾದ್ರೂ ನಮ್ಮಮ್ಮ ಎಷ್ಟು ಚೆನ್ನಾಗಿ ಉಳಿಸ್ಕೊಂಡು 1 ರೂಪಾಯಿ ಖರ್ಚು ಮಾಡ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ನಮ್ಮಿಬ್ಬರು ಮಕ್ಕಳನ್ನು ಸಾಕೈತೆ. ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಿತ್ತು ನಮ್ಮಮ್ಮಯ್ಯ. ನಿನ್ನ ಮದುವೆ ಆದಾಗಿಂದಾನೆ ಮತ್ತೆ ನಮ್ಮನೆಗೆ 1 ರೂಪಾಯಿ ದುಡ್ಡು ಉಳಿತಾ ಇಲ್ಲ. ಹಂಗೆ ಆಗ್ತೈತೆ ನಿನ್ನ ಕೈಗೆ ಯಜಮಾನಿಕೆ ಕೊಟ್ಟಾಗಿಂದಾನೆ. ನಮ್ಮಮ್ಮಯ್ಯ ಎಷ್ಟು ಹಿಡ್ತವಾಗಿ ಮಾಡೋದಂದರೆ ಅಷ್ಟು ಹಿಡ್ತವಾಗಿ ಮಾಡೋದು. ನಮ್ಮಪ್ಪ 500 ರೂಪಾಯಿ ತಂದು ನಾನು ಕೊಡ್ತಾನೆ ಇರಲಿಲ್ಲ, ನಾನು ದುಡ್ದಿರೋ ದುಡ್ಡ ಗೊತ್ತಾ?
ನಮ್ಮಪ್ಪ 500 ರೂಪಾಯಿ 300 ರೂಪಾಯಿ ತರೋದು ಅವಾಗ 300 ರೂಪಾಯಿ ತರಬೇಕಾದ್ರೂ ನಮ್ಮಮ್ಮ ಎಷ್ಟು ಅಚ್ಚುಕಟ್ಟಾಗಿ ಹೆಂಗೆ ಮಾಡೋದು ಗೊತ್ತಾ? ನಿನಗೇನು ಗೊತ್ತು? ನಾನು ಇವಾಗ ಒಂದು 1000 ರೂಪಾಯಿ ತಂದು ಕೊಟ್ಟರೆ ನೀನು ಉಳಿಸಲ್ವಲ್ಲೇ? ನಿನ್ನಿಂದಲೇ ಆಗ್ತಾ ಇರೋದು. ನಮ್ಮಮ್ಮನ ಮೇಲೆ ಯಾಕೆ ಹೇಳ್ತೀಯ ನೀನು? ನಿನ್ನಿಂದಲೇ ಆಗ್ತಾ ಇರೋದು ಇದೆಲ್ಲನ. ನೋಡೇ ಹೇಳದ, ನಾನು ತಿಂದಿದ್ದೀನಿ ಅನ್ನಂಗೆ ಹೇಳ್ತಾ ಇದ್ದಾರೆ ಇವರು. ನೋಡು ದುರ್ಗಾ, ನಾನೇನು ಮಾಡೋಣ ಒಳ್ಳೊಳ್ಳೇದು ಕೇಳ್ತಾರೆ. ಮೊದಲಂದ್ರೆ ಅವ್ರ ಅಮ್ಮಯ್ಯ 3 ದಿನಕ್ಕೊಂದ್ಸತಿ ಸಾರು ಮಾಡೋದು, ಅದು ಇದೂ ಮಾಡ್ತಾ ಇರಲಿಲ್ಲ. ತಿಂಡಿ ಪಂಡಿ ಅಂತವೆಲ್ಲ ಮಾಡ್ತಿರ್ಲಿಲ್ಲ. ಇವಾಗ ನಾನು ತಿಂಡಿ ಎಲ್ಲ ಮಾಡ್ತಾ ಇದ್ದೀನಿ. ರೇಷನ್ ಎಲ್ಲನ ಮುಗಿತಾ, ನೀವು ಈ ಮೊನ್ನೆ ಏನು ತೊಗೊಂಬಂದೆ, ಎಣ್ಣೆ ಮುಗಿತಾ, ಅದು ಮುಗಿತಾ, ಇದು ಮುಗಿತಾ ಅಂತ ನನ್ನ ಮೇಲೆ ರೇಗಾಡ್ತಾರೆ. ಅಲ್ಲ, ನಾನು ಅನ್ನ ಮುದ್ದೆ ಸಾರು ಬೇಯಿಸಿಕ್ತೀನಿ, ತಗೊಂಬ. ಅಲ್ಲ, ನಾನೇನೇನು ದುಡ್ಡು ತಿಂದಿದ್ದೀನಿ ಅಮ್ಮಂಗೆ, ದುಡ್ಡು ನಿನಗೆ ಒಂದು ರಾಶಿ ತಂದು ಕೊಟ್ಟರು ಇರಲ್ಲ ಅಂತ ಹೇಳ್ತಾರೆ ಇವರು. ಸುಮ್ಮನಿರು ಮೋನ, ಹಂಗೆ ಮಾತಾಡಬಾರ್ದು. ಸುಮ್ಮನಿರೋ, ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಬೇರೆ ಯಾರು ಅವಳು? ಇನ್ನೇಂತಿನೇ ತಾನೇ, ಬೇರೆ ಹೇಳನ್ನಂಗೆ ಮಾತಾಡ್ತೀಯಾ? ಸುಮ್ಮನಿರು ದುರ್ಗಾ. ಎಷ್ಟು ನಾನು ದುಡ್ಡು ತಂದು ಕೊಟ್ಟಿದ್ದೀನಿ ಗೊತ್ತಾ? ಇನ್ನೊಬ್ರಾಗಿದ್ರೆ ಎಷ್ಟೊಂದು ದುಡ್ಡು ಮಾಡ್ಬೋದಾಯ್ತು ನಮ್ಮಮ್ಮ. ಅವಾಗ ನಾನೆಲ್ಲ ಹಂಗೂ ಹಿಂಗೂ ಕೊಟ್ಟಿರೋ ದುಡ್ಡೇನೆ ಎಷ್ಟೊಂದು ಉಳಿಸ್ಕೊಂಬೋದು ಗೊತ್ತೇ? ಇವಳು ಎಷ್ಟೇ ದುಡ್ಡು ತಂದು ಕೊಟ್ರು ಇಲ್ಲ, ದುಡ್ಡಿಲ್ಲ ಅಂತಿರ್ತಾಳೆ. ನಮ್ಮಪ್ಪ ಯಾವಾಗ ಒಂದಿಷ್ಟು ತಂದು ಕೊಡ್ಬೇಕಾದ್ರೂ ನಮ್ಮಮ್ಮ ಎಷ್ಟು ಜನ ದುಡ್ಡು ಮಾಡ್ಕೊಂಡು 1 ರೂಪಾಯಿ ಸಾಲ ಮಾಡಿರಲಿಲ್ಲ. ಹಂಗೆ ಮಾಡಿತ್ತು. ನಾವಿವಾಗ ಇವಳು ಇವಳು ಮದುವೆ ಆಗಿ ಇವಳು ಕಾಲದಾಗೆ ಎಲ್ಲ ಹಾಳಾಗಿ ಹೋಗ್ತಾ ಇತ್ತು ಅಷ್ಟೇ. ಉಳಿಸ್ಕೋಬೇಕು. ತರಕಾರಿ ತಂದಿರ್ತೀನ, ಆರಮ್ಮ ಬರುತ್ತೆ ಎಲ್ಲ ತಗೊಂಡೋಗುತ್ತೆ. ತರಕಾರಿ ತರಲ್ಲ, ನೀನು ತರಕಾರಿ ತರಲ್ಲ ಅಂತ ಬೈತಾಳೆ ದುರ್ಗಾ. ಆರಮ್ಮ ಯಾಕೆ ಬಂದು ತಗೊಂಡೋಗ್ಬೇಕು? ಅಯ್ಯೋ, ನಮ್ಮಮ್ಮ ಇರೋದೊಂದು ಇರೋಳೊಬ್ಳಿಗೆ ಏನು ತಮ್ಮನ ತರಕಾರಿನ ಅಂತ ಹೇಳಿ ಬಂದು ಯಾವಾಗನ ಇಲ್ಲದಾಗ ಬಂದು ತಗೊಂಡೋಗುತ್ತೆ. ಎಲ್ಲ ಒಂದು ಟೊಮೆಟೊ ಹಣ್ಣು, ಒಂದು ಬದನೆಕಾಯಿ, ಯಾವಾಗನ 2 ಹಸ್ರಾಗ ಎಷ್ಟೇ ತಗೊಂಡೋಗೋದು ನಮ್ಮಮ್ಮಯ್ಯ. ಎಂದೂ ಏನು ನಮ್ಮಮ್ಮ ಏನು ಇರೋಳೊಬ್ಳಿಗೆ ಏನು ಜಾಸ್ತಿ ತಗೊಂಡೋಗಲ್ಲ. ಏನು ಬಿಡತ್ತೀನಿ ಏನು ತಮ್ಮದು ಅಂತ ಒಂದೊಂದು ತಗೊಂಡೋಗುತ್ತೆ ಅಷ್ಟೇ. ಏನು ನಮ್ಮಮ್ಮಯ್ಯ ತಗೊಂಡೋಗೋದು ಕಾಲೇ ಕುತ್ತಿಗೆ ಬಂದ್ಬಿಟ್ಟೈತೆ ನಿನಗೆ. ಅದನ್ನ ಹೇಳ್ತಾ ಇದ್ದಾನೆ ನೋಡಿ ದುರ್ಗಾ, ನಮ್ಮಮ್ಮಯ್ಯ ತಗೊಂಡೋಗೋದಕ್ಕೆ. ಬಿಡು ಮೋಹನ, ನೀನೇ ನೋಡ್ಕೋಬೇಕು. ನಿಮ್ಮ ಅತ್ತೆನ ಇದೇ ಊರಲ್ಲಿ ಇದೆಯಾ ಅಂದಮೇಲೆ ನೀನೇ ನೋಡ್ಕೋಬೇಕಪ್ಪ. ನಿಮ್ಮ ಅತ್ತೆ ನೀನೇ ಬೈಕೊಂಡ್ರೆ ಹೆಂಗಪ್ಪ? ಎಷ್ಟಾದರೂ ತರಲಿ. ಮೊನ್ನೆ ನೋಡಿದ್ರೆ 300 ರೂಪಾಯಿ ತರಕಾರಿ ತೊಗೊಂಡು ಬಂದು ಇಟ್ಟಿದ್ದೀನಿ. ಇನ್ನೊಂದು ದಿವಸ ನೋಡಿದ್ರೆ ಇಲ್ಲವೇ ಇಲ್ಲ ಅಂತಾಳೆ. 1 kg ಟೊಮೆಟೊ ತೊಗೊಂಡು ಬಂದು ಕೊಟ್ಟಿದ್ದೀನಿ, ಇಲ್ಲ ಅಂತಾಳೆ. ಎಲ್ಲರೂ ಅಮ್ಮರ ಮನೆಗೆ ಕಳಿಸ್ಬಿಡೋದು, ಏನೂ ಇಲ್ಲ ಅಂತ ಹೇಳೋದು. ದುಡ್ಡು ಹಂಗೆ ಮಾಡಿದ್ಲು ಏನು ಸುಡ್ಕೊಡು ಎಲ್ಲರ ಅಮ್ಮೆಗೆ. ನಾನು ಎಷ್ಟು ದುಡ್ದಿದ್ದೀನಿ ಅಂದರೆ ನಿಜವಾಗ್ಲೂ ದುರ್ಗಾ ಸಖತ್ತು ದುಡ್ದು ಕೊಟ್ಟಿದ್ದೀನಿ ಕಣೆ. ಅವಳು ಇಷ್ಟೊಂದು ನನ್ನ ಗಂಡ ಇಷ್ಟು ದುಡ್ದಿರೋದಂತ ಉಳಿಸೇ ಇಲ್ಲ ಯಾವುದೇ ಕಾರಣಕ್ಕೂ. ಇನ್ನೂ ಸಾಲ ಮಾಡಿದಾಳೆ ಹೊರತು ಉಳಿಸೇ ಇಲ್ಲ. ಸಾಲ ಮಾಡಿರೋದೇನಕ್ಕೆ? ನೀವು ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ತೋರ್ಸಕ್ಕೆ, ಆಪ್ರೇಷನ್ ಮಾಡ್ಸೋಕ್ಕೆ, ಆಸ್ಪತ್ರೆ ಕಟ್ಟಕ್ಕೆ ದುಡ್ಡಿರ್ಲಿಲ್ವಲ್ಲ, ಅದಕ್ಕೆ ಸಾಲ ಮಾಡಿರೋದು. ಮತ್ತು ನಾನು ದುಡ್ದಿರೋ ದುಡ್ಡೆಲ್ಲ ಎಲ್ಲೋಯ್ತು? ಅಯ್ಯೋ, ಅದು ಇದು ತಿನ್ನೋಕು ಉಣ್ಣೋಕು ಎಷ್ಟು ಖರ್ಚಿರೋದು? ಅವಾಗೆಲ್ಲ ನಮ್ಮ ಮನೆಯಾಗ ಎಷ್ಟು ಖರ್ಚಿರೋದು ಹೇಳು? ಅದಕ್ಕೆ ಖರ್ಚಾಗಿರೋದು. ನೀವು ಹೇಳ, ನನ್ನೊಳೆ ಚೆನ್ನಾಗಿ ಬೈತೀರಪ್ಪ. ಇದೊಳೆ ಚೆನ್ನಾಗತ್ತೆ. ನಾನು ಬಿಡತ್ತ, ನನ್ನ ಗಂಡು ಚೆನ್ನಾಗಿಲ್ಲ, ಆಪ್ರೇಷನ್ ಆಗಬೇಕು ಅಂತ ಹೇಳವ್ರೆ, ಆಪ್ರೇಷನ್ ಮಾಡಿಸ್ಬೇಕು ಅಂತ, ಅಪೆಂಡಿಕ್ಸ್ ಆಪ್ರೇಷನ್ ಮಾಡಿಸ್ಬೇಕು ಅಂತ ಮಾಡಿಸಿದ್ದೀನಲ್ಲ, ಅದು ತಪ್ಪು. ನೋಡಿ, ನನ್ನ ವಿರುದ್ಧನೇ ಇವತ್ತು ಹೆಂಗೆ ಮಾತಾಡ್ತೀರಾ ನೀವು? ನಿಮ್ದೊಳೆ ಚೆನ್ನಾಗಾಯ್ತಪ್ಪ. ದುಡ್ಡಿಲ್ಲದಕ್ಕೆ ನೋಡು ನಮ್ಮ ಮೇಲೆ ರೇಗಾಡೋದ. ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ, ದುಡ್ಡು ಕೊಡ್ತಾರಲ್ಲಿ ಕೇಳೋಕ್ಕೂ ಆಗಲ್ಲ. ಇವಾಗ ನಮ್ದಂತೂ ಹೇಳ್ಬಾರ್ದು. ನಮ್ಮ ಅತ್ತೆ ಮಾಮ ಹೋಗಲ್ಲ ಕುಕ್ಕೊಂಡವ್ರೆ. ಇವ್ ನೋಡಿರೆ ನಿನ್ನಿಂದಲೇ ಹಿಂಗಾಗಿದ್ದು, ನಿನ್ನಿಂದಲೇ ನಮ್ಮ ಮನೆ ಹಾಳಾಗಿ ಹೋಗಿದ್ದು, ನಿನ್ನ ಕೈಯಾಗೆ ದುಡ್ಡು ಉಳಿಯಲ್ಲ ಅಂತೇಳಿ ನಮ್ಮಮ್ಮ ಎಷ್ಟು ಇರ್ತವಾಗಿ ಮಾಡ್ತಿತ್ತು ಅಂತ ಹೇಳ್ತಾ ಐತಿ. ನಮ್ಮ ಮನೆಯವರು ಅದಕ್ಕೇನೆ ನಾನು ಏನು ಮಾಡಿದ್ದೀನಿ ಅಂತ ತಪ್ಪು ನೋಡಿ ಹೆಂಗೆ ಗಲಾಟೆ ಮಾಡ್ತಾರೆ ನನ್ನ ಮೇಲೆ. ನನ್ನೇ ಇಟ್ಕೊಂಡು ಹೊಡಿತಾರಲ್ಲ, ಎಷ್ಟಿರ್ಬೇಕು ಇವ್ಳಿಗೆ. ಅವ್ರ ಅಮ್ಮಯ್ಯ ಉಳ್ಸಾರಂತೆ. 100 ರೂಪಾಯಿ ತಂದು ಕೊಟ್ರು 100 ರೂಪಾಯಿನೂ ಬಜ್ಜಿ ಕಮ್ಮದಂತಾರ ಅಮ್ಮಯ್ಯ. ನಮ್ಗೆ ಹಂಗೆ ಮಾಡಕ್ಕೆ ಬರಲ್ಲ. ನಮ್ಗೆ ಏನಾಗಲಿ ಬಿಡು, ಇರೋ ದಿನ ಚೆನ್ನಾಗಿರ್ಬೇಕು ಅಂತೀವಿ ನಾವು. ಅವ್ರ ಅಮ್ಮಯ್ಯನಂಗೆ ಮಾಡಕ್ಕೆ ಬರಲ್ಲ, ಕಂಜೂಸ್ ಆಟ ಆಡಕ್ಕೆ ಬರಲ್ಲ ನಮಗೆ ಅವ್ರ ಅಮ್ಮಯ್ಯನಂಗೆ. ನೋಡ್ತಾ ಇರ್ರಿ, ನೆನ್ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.